ಹಲೋ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಸೆಕೆಂಡ್ ಮೈಲ್ ಸ್ಟೋನ್ ಮಾನಸಾಸ್ ಫ್ಯಾಮಿಲಿ ಫಸ್ಟ್ ಸ್ಟ್ಯಾಂಡರ್ಡ್ ಪ್ರೆಸೆಂಟೇಷನ್ ಅದನ್ನು ಆ ಒಂದು ಸೆಗ್ಮೆಂಟ್ ಹೇಗೆ ಮಾಡೋದು ಒಂದು ಸ್ಟೆಪ್ಸ್ ಮುಖಾಂತರ ಡಿಸ್ಕ್ರೈಬ್ ಮಾಡ್ತೀನಿ. ಫಸ್ಟ್ ಡಿಸ್ಕ್ರೈಬ್ ಮಾಡ್ತೀನಿ. ಲರ್ನಿಂಗ್ ಆಬ್ಜೆಕ್ಟ್ಸ್, ಮಗು ಏನು ಕಲಿಬೇಕು ಇದು ಮುಗಿಯೋಷ್ಟರೊಳಗೆ. He has to be able to name the members of family in English ಯೂಸಿಂಗ್ ಹೂ ಈಸ್ ಹರ್. ಅವರು ಇದು ಕಲಿಯೋಷ್ಟರೊಳಗೆ ಸಂಸಾರದಲ್ಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸು, ತಾಯಿ ತಂದೆ ಅಜ್ಜಿ ಅಜ್ಜ ತಂಗಿ ಆ ಥರ ಅವ್ರನ್ನೆಲ್ಲನೂ ಇಂಗ್ಲೀಷಲ್ಲಿ ಹೇಳೋ ಮಟ್ಟಿಗೆ ಬರಬೇಕು. ಹಿಸ್ ಹರ್ ಯಾವ ಉಪಯೋಗಿಸೋದು ಅದು ಕಲ್ತ್ಕೋಬೇಕು. ಆ್ಯಂಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲೈ ದ ಯೂಸ್ ಆಫ್ ಅಪಾಸ್ಟ್ರಫಿ ಎಸ್. ಅಪಾಸ್ಟ್ರಫಿ ಎಸ್ ಬಳಕೆ ಮಾಡ್ತೀವಲ್ಲ, ಅದು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅದು ಕಲ್ತ್ಕೋಬೇಕು. ಅವರು ಕಲ್ತ್ಕೋತಾರೆ. ಆಮೇಲೆ ಪ್ರೊನೌನ್ಸ್ ಹಿಸ್ ಹರ್ ಟು ನೀಡ್ ಪೊಸಿಷನ್. ಹಿಸ್ಸು ಹರ್ರು ಯಾವಾಗ ಉಪಯೋಗ ಮಾಡಬೇಕು. ಅಪಾಸ್ಟ್ರಫಿ ಬಂದಾಗ ಹಿಸ್ ಯಾರಿಗೆ ಹಿಸ್ ಮಾಡಬೇಕು, ಯಾರಿಗೆ ಹರ್ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಕಲಿತಾರೆ. ಮೆಟೀರಿಯಲ್ಸ್ ರಿಕ್ವೈರ್ಡ್ ಅದ ಪಿಕ್ಚರ್ ಚಾರ್ಟ್ ಆಫ್ ಮಾಡೋದು. ಆಮೇಲೆ 2 ಸೈಡೆಡ್ ಫ್ಲ್ಯಾಶ್ ಕಾರ್ಡ್ಸ್ ಬೇಕು. ಸ್ಟೆಪ್ ಒನ್ನಲ್ಲಿ ಫಸ್ಟುದೇ ಅವರು ಸೆಮಿ ಸರ್ಕಲಲ್ಲಿ ಕೂತ್ಕೋತಾರೆ. ಬಿಗಿನ್ ಬೈ ಟೆಲ್ಲಿಂಗ್ ಸ್ಟೂಡೆಂಟ್ಸ್ ದ ಥೀಮ್ ಹೇಳಬೇಕು. ಇವತ್ತು ನಾನು ಮಾನಸಾಸ್ ಫ್ಯಾಮಿಲಿ ಅನ್ನೋ ಥೀಮ್ನ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಅವ್ರಿಗೆ ಜ್ಞಾಪಿಸ್ಬೇಕು, ನೀವೆಲ್ಲರೂ ಮಾನಸಾಸ್ ಇ ವಿ ಎಸ್ಸಲ್ಲಿ ಕುಟುಂಬ ಅಂದರೆ ಪರಿಸರದಲ್ಲಿ ಕುಟುಂಬ ಪಾಠ ಕಲ್ತಿದ್ದೀರಲ್ವ ನೀವು. ಈಗ ನೀವು ಅದೇ ಟಾಪಿಕ್ನ ನಾನೀಗ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀನಿ. ಕುಟುಂಬ ಅನ್ನೋಕ್ಕೆ ಫ್ಯಾಮಿಲಿ ಬಗ್ಗೆ ಮಾನಸಾಸ್ ಫ್ಯಾಮಿಲಿ ಅಂತ ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು. ನೆಕ್ಸ್ಟ್ ಸ್ಟೆಪ್ಸ್ 2ಗೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಇಂಗ್ಲೀಷಲ್ಲಿ. ಫಾದರ್, ಮದರ್, ಬ್ರದರ್, ಸಿಸ್ಟರ್ ಅದೆಲ್ಲ ಹೇಗೆ ಮಾಡೋದು. ಫಸ್ಟು ಅವ್ರನ್ನ ಕೇಳಬೇಕು, ನೀವು ಕುಟುಂಬ ಮೊದಲದಲ್ಲಿ ಏನು ಕಲ್ತ್ರಿ ಆಗ ಆಮೇಲೆ ಅವರು ಹೇಳ್ತಾರೆ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ಅಪ್ಪ ಅಮ್ಮ ಎಲ್ಲ ಹೇಳ್ತಾರೆ. ಆಮೇಲೆ ಪಿಕ್ಚರ್ಸ್ ಚಾರ್ಟ್ಸ್ ತೊಗೊಂಡ್ಬಿಟ್ಟು ಹೂ ಆರ್ ದ ಮೆಂಬರ್ಸ್ ಇನ್ ದ ಮಾನಸಾಸ್ ಫ್ಯಾಮಿಲಿ. ನೋಡಿ ಇಲ್ಲಿ ಹೂ ಆರ್ ಹೇಳ್ತೀನಿ ಒಂದು ನಿಮಿಷ. ಹೂ ಆರ್ ದ ಮೆಂಬರ್ಸ್ ಅಂತ ಕೇಳಬೇಕು. ಅವರೆಲ್ಲರ ಫ್ಯಾಮಿಲಿ ಮೆಂಬರ್ಸ್ನ ಒಂದೊಂದಾಗಿ ಹೇಳ್ತಾರೆ. ಆಮೇಲೆ ಫ್ಲ್ಯಾಶ್ ಕಾರ್ಡ್ಸ್ನ ತೊಗೊಂಡ್ಬಂದು ಅದನ್ನ ತೋರಿಸ್ಕೊಂಡು ಕೇಳಬೇಕು ಯಾರ್ಯಾರು ಒಂದೊಂದೇ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರಾಕ್ಟಿಕಲ್ ಒಟ್ಟೊಟ್ಟಿಗೆ ಮಾಡಿಬಿಡ್ತೀನಿ. ಪ್ರಾಕ್ಟಿಕಲ್ ಆಮೇಲೆ ಮಾಡ್ತೀನಿ ನಾನು ವೀಡಿಯೋ. ನೋಡಿ ಈಗ ಪ್ರೆಸೆಂಟೇಷನ್ ಕಾರ್ಡ್ ಇದು ಚಾರ್ಟ್ ಇರುತ್ತಲ್ವ, ಇದು ತೊಗೊಂಡು ಬಂದು ಮಕ್ಳಿಗೆ ತೋರಿಸಿ, ನೋಡಿ ಇದು ಫ್ಯಾಮಿಲಿ ಅಲ್ವಾ, ಇಲ್ಲೆಲ್ಲ ಇದ್ದಾರೆ, ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಇದು ಮಾನಸಾಸ್ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಅಂತ ಕೇಳಿದಾಗ ಮಕ್ಕಳು ಹೇಳ್ತಾರೆ, ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಒಂದಕ್ಕೆ ಫ್ಲ್ಯಾಶ್ ಕಾರ್ಡ್ಸ್ ಇದೆ ತಾನೆ, ಒಂದೊಂದಾಗಿ ಫ್ಲ್ಯಾಶ್ ಕಾರ್ಡ್ಸಲ್ಲಿ ತಗೊಳ್ಳಿ. ಒಂದೊಂದೇ ಫ್ಲ್ಯಾಶ್ ಕಾರ್ಡ್ಸು. ಮೊದಲನೇದು ನೋಡಿ, ಫ್ಲ್ಯಾಶ್ ಕಾರ್ಡ್ಸ್ ಇದೆಯಾ ನೋಡ್ತೀನಿ ಇದರಲ್ಲಿ. ಓಕೆ, ಫ್ಲ್ಯಾಶ್ ಕಾರ್ಡ್ ಅಂತ ಇದೇ ಕಾರ್ಡು ಸಪ್ರೇಟಾಗಿ ಒಂದೊಂದಿದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಫಸ್ಟು ತಗೊಳ್ಳಿ, ನಾನು ಫ್ಲ್ಯಾಶ್ ಕಾರ್ಡ್ ಥರನೇ ತೋರಿಸ್ತೀನಿ. ಇವ್ರು ಯಾರು ಅಂತ ಮಕ್ಕಳು ಹೇಳ್ತಾರೆ, ಅಪ್ಪ ಅಂತ ಕನ್ನಡದಲ್ಲಿ. ಸೊ ಅಪ್ಪಗೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಫಾದರ್. ಇದು ಫಾದರ್. ಇದು ಯಾರು, ಅಮ್ಮ ಅನ್ನತ್ವೆ. ಓಕೆ, ಅಮ್ಮನ ಇಂಗ್ಲೀಷಲ್ಲಿ ಏನಂತೀವಿ, ಏನಂತ ಕರಿತೀವಿ, ಮದರ್. ಹೀಗೆ ಒಂದೊಂದೇ ಹೇಳಬೇಕು. ಬ್ರದರ್ಗೂ ಕೇಳಬೇಕು, ಸಿಸ್ಟರ್ಗೆ, ಗ್ರ್ಯಾಂಡ್ ಮದರ್ಗೆ ಎಲ್ಲರಿಗೂ ಕೇಳಿ ಮಕ್ಕಳಿಂದ ರಿಪೀಟ್ ಮಾಡಿಸ್ಬೇಕು ಇಂಗ್ಲೀಷಲ್ಲಿ. ಮಾಡಿಸಿದ್ಮೇಲೆ ಈಗ ತಗೊಳ್ಳಿ, ನೆಕ್ಸ್ಟ್ ಇದು ತಗೊಳ್ಳಿ, ರಿಪೀಟ್ ಮಾಡಿಸ್ಬೇಕು. ಅಷ್ಟು ಆಯಿತಾ, ಅದು ಇಷ್ಟು ಈ ಸ್ಟೆಪ್ಗೆ ಸೇರಿರೋದು. ಒಂದೊಂದಾಗಿ ಫ್ಲ್ಯಾಶ್ ಕಾರ್ಡ್ ತೊಗೊಂಡು ಸ್ಟೆಪ್ ಮಾಡು, ಗ್ರ್ಯಾಂಡ್ ಮದರ್ದೆಲ್ಲ ಹೇಳೋದು. ಸ್ಟೆಪ್ 3 ಬಂದಾಗ ಪೊಸೆಸಿವ್ ಅಂದರೆ ಎಸ್ ಸೇರಿಸ್ಕೊಂಡು ಹೇಳೋದು. ಅವರ, ಅವಳ ಅಂದಾಗ ಅವಳ ಹೆಸರು ಹೇಳಿದಾಗ ಎಸ್, ಮಾನಸಾಸ್, ರವೀಸ್ ಅಂತ ಹೇಳ್ತೇವೆ. ನೋಡಿ, ಬಿಲಾಂಗ್ಸ್ ಟು ಎ ಪರ್ಸನ್, ಯಾರಿಗದು ಸೇರುತ್ತೋ ಅವ್ರ ಹೆಸರು ಹೇಳ್ಬಿಟ್ಟು ಎಸ್ ಸೇರಿಸ್ಬೇಕು.
ಈಗ ಒಂದು ಪುಸ್ತಕ ತೋರಿಸ್ಬಿಟ್ಟು ಇದು ರಾಧಾಳ ಪುಸ್ತಕ ಅಂತ ಹೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ದಿಸ್ ಈಸ್ ರಾಧಾಸ್ ಬುಕ್ ಅಂತ ಹೇಳಬೇಕು ಅಂತ ಹೇಳ್ಕೊಂಡು, ಆಮೇಲೆ ಫಾರ್ ಎಕ್ಸಾಂಪಲ್ ಒಂದು ಆಮೇಲೆ ಒಂದು ಪೆನ್ ತೋರಿಸ್ತೀವಿ, ಇದು ರಾಮುವಿನ ಪೆನ್ನು, ಇದನ್ನೇನು ಹೆಂಗೆ ಕರಿತೀವಿ, ರಾಮಾಸ್ ಪೆನ್ ಅಂತ ಹೇಳ್ತೀವಿ. ಹುಡುಗನ್ನ ಕಾಲು ತೋರಿಸಿ ಲೆಗ್ಸ್, ಇದು ರವಿ ಲೆಗ್ಸ್, ರವಿ ಕಾಲುಗಳು ಅಂದಾಗ ಇಂಗ್ಲೀಷಲ್ಲಿ ಅದನ್ನು ರವೀಸ್ ಎಸ್ ರವೀಸ್ ಲೆಗ್ಸ್, ಗುರೂಸ್ ನೋಸ್ ಹೀಗೆ ಹೇಳ್ತೀವಿ ಅಂತ ಹೇಳ್ಕೊಡ್ಬೇಕು. ಬಿಲಾಂಗ್ಸ್ ಟು ಮಾನಸ. ಈ ಮಾನಸಗೆ ಇವರೆಲ್ಲ ಹ್ಯಾಂಡ್ ಎಕ್ಸಾಂಪಲ್ ಕೈ ತೋರಿಸ್ಬಿಟ್ಟು ಮೊದಲೇ ಲೆಸನ್ನ ಕೈ ತೋರಿಸಿದ್ವಲ್ಲ, ಮಾನಸಸ್ ಹ್ಯಾಂಡ್ ಅಂತ ತೋರಿಸ್ಬೋದು. ಇಲ್ಲ ಈ ಮಗು ಯಾವುದಾದ್ರು ಮಗು ನಿಲ್ಲಿಸ್ಬಿಟ್ಟು ಕೈ ತೆತ್ತು ಅವನ ಹೆಸರು ಹೇಳ್ಬಿಟ್ಟು ರವೀಸ್ ಹ್ಯಾಂಡ್ ಇಲ್ಲ ಶೋಭಾಸ್ ಹ್ಯಾಂಡ್ ಹಂಗೆ ತೋರಿಸಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಈಗ ಟೈಪ್ 4 ಟ್ರಾನ್ಸ್ಲೇಟ್ ಮಾಡಬೇಕು. ಅದೇ ಥರ ಈಗ ಮಕ್ಕಳು ಅವೆಲ್ಲ ಹೇಳ್ತಾರಲ್ಲ, ಈ ಫ್ಲ್ಯಾಶ್ ಕಾರ್ಡ್ಸ್ ಈಗ ಇದನ್ನು ತೊಗೋಬೇಕು. ಇವಾಗ ಇಲ್ಲಿದೆ ನೋಡಿ, ಇದು ಯಾರಿದು, ಹೂ ಈಸ್ ಫಾದರ್ ಅಲ್ವಾ, ಹೂಸ್ ಫಾದರ್ ಹೂ ಈಸ್ ದಿಸ್ ಅಂದಾಗ ಬರೀ ಸಾಕು, ಬೇಡ ಹೂ ಈಸ್ ದಿಸ್ ಅಂದಾಗ ಏನು ಮಕ್ಕಳು ಹೇಳಬೇಕು, ಹೇಳಿಸ್ಬೇಕು, ರಿಪೀಟ್ ಮಾಡಿಸ್ಬೇಕು. ಹೀ ಈಸ್ ಮಾನಸಾಸ್ ಫಾದರ್. ನೋಡಿ ಅಪಾಸ್ಟ್ರಫಿ ಬಂದು ಮನಸ್ಟವ, ಮಾನಸಾಸ್ ಫಾದರ್, ಇದು ಮಾನಸಾಳ ತಂದೆ ಅಂತ. ದಿಸ್ ಈಸ್ ಮಾನಸಾಸ್ ಮದರ್, ರಿಪೀಟ್ ಮಾಡಿಸ್ಬೇಕು. ದಿಸ್ ಈಸ್ ಮಾನಸಾಸ್ ಬ್ರದರ್, ದಿಸ್ ಈಸ್ ಮಾನಸಾಸ್ ಸಿಸ್ಟರ್, ದಿಸ್ ಈಸ್ ಮಾನಸಾಸ್ ಗ್ರ್ಯಾಂಡ್ ಫಾದರ್, ದಿಸ್ ಈಸ್ ಮಾನಸಾಸ್ ಗ್ರ್ಯಾಂಡ್ ಮದರ್. ಮಾನಸಾಗೆ ಸೇರಿರೋದು ಇವರು, ಅದಕ್ಕೆ ಮಾನಸಾಸ್ ಅಜ್ಜಿ, ಮಾನಸಾಸ್ ಗ್ರ್ಯಾಂಡ್ ಮದರ್ ಹಿಂಗೆ ಹೇಳಿ ರಿಪೀಟ್ ಮಾಡಿಸ್ಬೇಕು. ಇದು ಈ ಸ್ಟೆಪ್, ಓಕೆನಾ. 3-4 ಟೈಮ್ಸ್ ಚೆನ್ನಾಗಿ ರಿಪೀಟ್ ಮಾಡಿಸ್ಬೇಕು. ನೆಕ್ಸ್ಟ್ ಈಗ ತಿರ್ಗಾ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ಬಂದು ಹೂ ಈಸ್ ದಿಸ್, ಆಗ ತಿರ್ಗಾ ಈ ಕ್ವಶನ್ ಕೇಳಬೇಕು, ಹೂ ಈಸ್ ದಿಸ್, ಮಾನಸಾಸ್ ಫಾದರ್ದು ಫ್ಲ್ಯಾಶ್ ಕಾರ್ಡ್ ತೋರಿಸಿ ದಿಸ್ ಈಸ್ ಮಾನಸಾಸ್ ಫಾದರ್ ಅಂತ ಅವ್ರಿಗೆ ರಿಪೀಟ್ ಮಾಡಿಸ್ಬೇಕು. ರಿಪೀಟ್ ಮಾಡಿಸ್ಮೇಲೆ ಇನ್ನೊಂದು ಕ್ವಶನ್ ಹಾಕ್ಬೇಕು, ವಾಟ್ ಈಸ್ ಹಿಸ್ ನೇಮ್. ನೋಡಿ ಹಿಸ್ ಅಂತ ಬಂದಿದ್ವಿ, ಫಾದರ್ ಬಂದಿದ್ದಕ್ಕೆ ಹಿಸ್, ಹುಡುಗರಿಗೆಲ್ಲ ಹಿಸ್ ಅವನ, ಜೆಂಟ್ಸ್ ಲೇಡೀಸ್ಗೆಲ್ಲ ಹರ್ ಅಂತ ಹೇಳ್ಕೊಡ್ಬೇಕು. ಅವನ ಹೆಸರೇನು ಅಂದರೆ ವಾಟ್ ಈಸ್ ಹಿಸ್ ನೇಮ್ ಅಂತ ಇಂಗ್ಲೀಷ್. ಅದಕ್ಕೆ ಇಂಗ್ಲೀಷ್ ಉತ್ತರ ಏನು, ಹಿಸ್ ನೇಮ್ ಈಸ್ ಪ್ರತಾಪ್. ಹಾಗೆ ರಿಪೀಟ್ ಮಾಡಿಸ್ಬೇಕು. ದಿಸ್ ಈಸ್, ಆಮೇಲೆ ತಿರ್ಗಾ ಎರಡೂ ಒಟ್ಟಿಗೆ ರಿಪೀಟ್ ಮಾಡಿಸ್ಬೇಕು. ದಿಸ್ ಈಸ್ ಮಾನಸಾಸ್ ಫಾದರ್, ಹಿಸ್ ನೇಮ್ ಈಸ್ ಪ್ರತಾಪ್. ದಿಸ್ ಈಸ್ ಮಾನಸಾಸ್ ಫಾದರ್, ಹಿಸ್ ನೇಮ್ ಈಸ್ ಪ್ರತಾಪ್. ಅದೇ ಥರ ತಾಯಿಗೆ ಫ್ಲ್ಯಾಶ್ ಕಾರ್ಡ್ ತೊಗೊಂಡ್ಬಂದು ಹೂ ಈಸ್ ದಿಸ್ ಅಂತ ಹೇಳಿ, ದಿಸ್ ಈಸ್ ಮಾನಸಾಸ್ ಮದರ್, ವಾಟ್ ಈಸ್ ಹರ್ ನೇಮ್ ಈಸ್ ಜ್ಯೋತಿ. ಕೊನೆಯಲ್ಲಿ ಉತ್ತರ ಒಂದೇ ಸೆಂಟೆನ್ಸಲ್ಲಿ ದಿಸ್ ಈಸ್ ಮಾನಸಾಸ್ ಮದರ್, ಹರ್ ನೇಮ್ ಈಸ್ ಜ್ಯೋತಿ ರಿಪೀಟ್ ಮಾಡಿಸ್ಬೇಕು. ಅದೇ ಥರ ಇದು ಎಲ್ಲನೂ ಎಕ್ಸ್ಪ್ಲೇನ್ ಹರ್ ಹಿಸ್ ಯಾವ ಯೂಸ್ ಮಾಡೋದು ಗೊತ್ತಲ್ವ. ಹರ್ ಅನ್ನು ಜೆಂಟ್ಸ್ ಲೇಡೀಸ್ ಬಂದಾಗ, ಹಿಸ್ ಅನ್ನೋದು ಹುಡುಗರಿಗೆ ಬಿಲಾಂಗ್ ಆದರೆ ಹಿಸ್ ಅಂತ, ಹುಡುಗಿರಿಗಾದರೆ ಹರ್ ಅಂತ ಹೇಳ್ಕೊಳ್ಬೇಕು. ಅವಳ, ಅವನ ಇಸ್ ಯೂಸ್ಡ್, ಅವಳ ಅವನ ಹೆಸರು ಬದಲು ದಿಸ್ ಈಸ್ ಮಾನಸಾಸ್ ಹೇಳ್ತೀವಿ, ದಿಸ್ ಈಸ್ ಮಾನಸಾಸ್ ಫಾದರ್, ಹಿಸ್ ನೇಮ್ ಅಂತ ಹೇಳ್ತೀವಲ್ಲ, ತಿರ್ಗಾ ಮಾನಸಾಳ ಫಾದರ್ ಅಂತ ನಾವು ರಿಪೀಟ್ ಮಾಡಲ್ಲ. ಅದೇ ಥರ ಈಗ ನೋಡಿ, ದಿಸ್ ಈಸ್ ಮಾನಸಾಸ್ ಬ್ರದರ್ ಹುಡುಗ ಅಲ್ವಾ, ಅದಕ್ಕೆ ಹಿಸ್ ಅಂದರೆ ಅವನ ಹೆಸರು ರವಿ. ದಿಸ್ ಈಸ್ ಮಾನಸಾಸ್ ಸಿಸ್ಟರ್, ಇಲ್ಲಿ ಹುಡುಗಿ ಬಂತು, ಹರ್ ಅವಳ, ಹರ್ ನೇಮ್ ಈಸ್ ಸೋನಾ. ಪ್ರಾಕ್ಟೀಸ್ ಮಾಡಿಸಿ ಅರ್ಥ ಮಾಡಿ. ದಿಸ್ ಈಸ್ ಮಾನಸಾಸ್ ಗ್ರ್ಯಾಂಡ್ ಮದರ್, ಹುಡುಗಿ ಇರೋದ್ರಿಂದ ಅವಳ ಹೆಸರು ಅವನಿಗೆ ಹರ್ ನೇಮ್ ಶಾರದಾ. ದಿಸ್ ಈಸ್ ಮಾನಸಾಸ್ ಗ್ರ್ಯಾಂಡ್ ಫಾದರ್, ಅವನ ಹೆಸರು ಅವನಿಗೆ ಹಿಸ್ ನೇಮ್ ಈಸ್ ಶಂಕರ್. ಈ ಥರ 3-4 ಟೈಮ್ಸ್ ಇದನ್ನು ಎಲ್ಲನೂ ರಿಪೀಟ್ ಮಾಡಿಸ್ಬೇಕು. ಇಷ್ಟೂ ಪ್ರೆಸೆಂಟೇಷನ್ಗೆ ಮಾಡ್ತಕ್ಕಂಥ ಪ್ರೊಸೀಜರ್. ಇದಕ್ಕೆ ಕೀವರ್ಡ್ಸ್ ಏನೇನು ಅಂದರೆ ಫಾದರ್, ಮದರ್, ಬ್ರದರ್, ಸಿಸ್ಟರ್, ಗ್ರ್ಯಾಂಡ್ ಮದರ್ ತೋರಿಸ್ಕೊಂಡು ಆ ಸಂಬಂಧಗಳನ್ನು ಹೇಳೋಕ್ಕಾಗಬೇಕು. ಮೊದಲನೇ ವಾರ ಸ್ಟೆಪ್ 1 and 2 ಮಾತ್ರ ಮಾಡಿ, ಎರಡನೇ ವಾರ ಸ್ಟೆಪ್ 2, 3 and 4, ಮೂರನೇ ವಾರ ಸ್ಟೆಪ್ 4 and 5, ನಾಲ್ಕನೇ ವಾರ ಸ್ಟೆಪ್ 6 ಗ್ರಾಮರ್ ಕಾರ್ಡ್ ರಿವಿಷನ್, ವೊಕ್ಯಾಬ್ಯುಲರಿ ರಿವಿಷನ್ ಕಾರ್ಡ್ ನೋಡಿ. ಇನ್ನೊಂದಿದೆ ರಿವಿಷನ್ ಕಾರ್ಡ್ ಹಿಂಗಿದೆ, ಇಸ್ಸು ಹರ್ ದಿಸ್ ಈಸ್ ಎ ಬಾಯ್, ಇದು ಹುಡುಗ ಅಂದಾಗ ಇಲ್ಲಿ ಹಿಸ್ ಅವನ ಹೆಸರು, ಹಿಸ್ ನೇಮ್ ಈಸ್ ಯಾವುದಾದ್ರು ಹೆಸರಲ್ಲಿ, ದಿಸ್ ಈಸ್ ಎ ಗರ್ಲ್, ಇಲ್ಲಿ ಹರ್ ಬರ್ತಾರೆ, ನೇಮ್ ಈಸ್. ದಿಸ್ ಈಸ್ ಹಿಸ್ ಬುಕ್, ಅವನ ಹೆಸರು ಅವನ ಪುಸ್ತಕ,
ದಿಸ್ ಈಸ್ ಇಲ್ಲಿ ಹುಡುಗಿ ಬಂದಾಗ ಹರ್ ಅಂತ ಹೇಳಿಸ್ಬೇಕು, ಹರ್ ಪೆನ್. ದಿಸ್ ಈಸ್ ಹಿಸ್ ಅಂತ, ಹುಡುಗ ಬಂದಾಗ ಹಿಸ್ ಬ್ಯಾಗ್. ಹರ್ ಹುಡುಗಿ ಬಂದಾಗ ಹರ್ ಮದರ್, ಅವಳ ತಾಯಿ. ಇಷ್ಟೊಂದು ಗ್ರಾಮರ್ ಕಾರ್ಡ್ ನೋಡಿ, ಬ್ರಿಂಗ್ ತಂದು ಇದನ್ನ ಹೇಳಿಸಿದ್ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಹೇಳಿಸ್ಬೇಕು, ಮಕ್ಕಳು ಹೇಳಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಷ್ಟು ಪ್ರೆಸೆಂಟೇಷನ್ ಮಾನಸಾಸ್ ಫ್ಯಾಮಿಲಿ ಫಸ್ಟ್ ಸ್ಟ್ಯಾಂಡರ್ಡ್ದು ಅದಕ್ಕೆ ಸಂಬಂಧಪಟ್ಟ. ಓಕೆ, ಇಷ್ಟ ಆಯಿತು ಅನಿಸುತ್ತೆ ಎಲ್ಲರಿಗೂ. ಇಷ್ಟೊಂದು ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.